ಮೊದಲನೇದಾಗಿ ನಮ್ಮ ತಾಯಿ ಭುವನೇಶ್ವರಿ ಆಂಜನೇಯನ ದೇವಸ್ಥಾನ ಮಾಡಿದ ಮಾಲಿಂಗೇಶ್ವರಿಗೆ ನಾನು ನಮನಗಳು ಸಲ್ಲಿಸ್ತೀನಿ. ಎಲ್ಲ ರೀತಿ ನಮ್ಮ ಟೆಕ್ನಿಕಲ್ ಅಫಿಷಿಯಲ್ಸ್ ಇರಲಿ, ಕೋಚಸ್ ಇರಲಿ, ಪಾರ್ಟಿಸಿಪೆಂಟ್ಸ್ ಇರಲಿ, WFAದ ಸಂಪೂರ್ಣ ಸಹಕಾರದಿಂದ ಕರ್ನಾಟಕ ರೆಸ್ಲಿಂಗ್ ಅಸೋಸಿಯೇಷನ್ನ ಎಲ್ಲ ಕಾರ್ಯಕರ್ತರು, ಲೀಡರ್ಗಳು ಮತ್ತು ನಮ್ಮ ಜಯ ಕರ್ನಾಟಕ ಜನಪರ ವೇದಿಕೆ ಸಂಘಟನೆಯ ಎಲ್ಲ ಕಾರ್ಯಕರ್ತರು, ಐಕೇರ್ ಫೌಂಡೇಶನ್ನ ಸಹಯೋಗದೊಂದಿಗೆ ನಾವೆಲ್ಲರೂ ಸೇರಿ ಇವತ್ತೊಂದು ಈ ಕಾರ್ಯಕ್ರಮನ ಈ ಕ್ಷಣಕ್ಕೆ ಮುಗಿಸಿದ್ದೀರಿ. ಮೆಡಲ್ ಸೆರೆಮನಿ ಇವಾಗ ತಾನೇ ಮುಗೀತು. ಬಂದಂಥವರು ಎಲ್ಲರೂ ಖುಷಿಪಟ್ಟಿದ್ದಾರೆ. ಯಾಕೆಂದರೆ ಅವರಿಗೆ ನಾವು ಲಾಜಿಸ್ಟಿಕ್ಸ್ ಏನು ಟ್ರಾನ್ಸ್ಪೋರ್ಟ್ ಚೆನ್ನಾಗಿ ಕೊಟ್ಟಿದ್ರಿ, ರೂಮ್ಸು ಎಲ್ಲ ಸುಮಾರು 1200 ಜನಕ್ಕೆ ರೂಮ್ಸು ಮತ್ತು ಫುಡ್ಡನ್ನು ನಿಮಗೆಲ್ಲರೂ ನೋಡಿರಂಗೆ ಇಲ್ಲೇ ಫುಡ್ಡಿನ ವ್ಯವಸ್ಥೆ, ಇಲ್ಲೇ ಕುಕ್ಕಿಂಗ್ ಮಾಡಿ ಇಲ್ಲೇ ಫುಡ್ಡಿನ ವ್ಯವಸ್ಥೆ ನಾವು ಆಯೋಜನೆ ಮಾಡಿದ್ವಿ. ಸೊ ಖುಷಿಯಾಗಿದೆ, ಮುಗಿದಿದೆ. ಇವಾಗ ಎಲ್ಲರನ್ನೂ ಕಲಿಸ್ಕೊಡೋಂಥ ಒಂದು ಕೆಲಸ ನಾವು ಮಾಡಬೇಕು. ಸೊ ನಾಳೆ ಒಳಗೆ ನಮ್ಮದೆಲ್ಲ ಮುಗಿಸ್ತೀವಿ. ಅದೇ ಒಂದು ಪಂದ್ಯಾವಳಿ ಆಯೋಜನೆ ಮಾಡೋದು ಯಾರು ಬೇಕಾದ್ರೂ ಮಾಡ್ಬೋದು ಸರ್. ಅದು ಒಂದು ಕಪ್ಪು ಚುಕ್ಕಿ ಇಲ್ಲದೇ ಪಂದ್ಯಾವಳಿನ ಅಥವಾ ಯಾವುದೇ ಒಂದು ಕಾರ್ಯಕ್ರಮನ ಮುಗಿಸ್ಕೊಡುವಂಥದ್ದು ತುಂಬ ಕಷ್ಟದ ಕೆಲಸ. ಸೊ ಈ ವಿಚಾರದಲ್ಲಿ ಕಪ್ಪು ಚುಕ್ಕಿ ಇಲ್ದಂಗೆ ನಡೆಸ್ಬೇಕಂದ್ರೆ ಭಗವಂತನ ಆಶೀರ್ವಾದ ಇರಬೇಕು. ಇವತ್ತು ಏನೇ ಮಾಡಿದ್ರು ಎಲ್ಲಾದರೂ ಒಂದು ಸ್ವಲ್ಪ ಲೋಪದೋಷಗಳಿದ್ದೇ ಇರ್ತದೆ. ಮೊದಲನೇ ಬಾರಿ ನಾವು ಮಾಡಿದ್ದೀರಿ, ಏನೋ ಎಲ್ಲರೂ ಪ್ರೀತಿಯಿಂದ ಚೆನ್ನಾಗಿ ನಡ್ಕೊಂಡ್ಬಂದಿದೆ. ಮುಂದಿನ ದಿನಗಳಲ್ಲೂ ಇಂಥ ಅವಕಾಶಗಳು ಸಿಕ್ಕಿದ್ರೆ ನಡ್ಸ್ಕೊಂಡು ಹೋಗ್ಬೇಕಂತ ನಮ್ಮ ತಂಡದ ಜೊತೆ ಮತ್ತು ನಮ್ಮೆಲ್ಲರ ಸಹಕಾರ ಕೊಟ್ಟಂಥ ನಮ್ಮ ಸ್ಪಾನ್ಸರ್ಸ್, ಯಾರಂದರೆ ಇಂಪಾರ್ಟೆಂಟಾಗಿ ಸ್ಪಾನ್ಸರ್ಸ್ ನಮಗೆ ತುಂಬ ಸಹಕಾರ ಕೊಟ್ಟವ್ರೆ. ಮತ್ತು ಕರ್ನಾಟಕ ಸರ್ಕಾರ ಏನು ಜಿತೇಂದ್ರ ಶೆಟ್ಟಿ ಅವರು, ನಮ್ಮ JD ಇರ್ಬೋದು, ಗೋವಿಂದರಾಜ್ ಅವರಾಗಿರ್ಬೋದು, ನಮ್ಮ ಸರ್ಕಾರದ ಮಂತ್ರಿಗಳಾಗಿರ್ಬೋದು, ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ. ಯಾಕಂದರೆ ಈ ಸ್ಟೇಡಿಯಂ ಇರ್ಬೋದು, ಸುತ್ತಮುತ್ತ ಇರುವಂಥ ವ್ಯವಸ್ಥೆ ಎಲ್ಲ ಅವ್ರು ಮಾಡಿಕೊಟ್ಟಿದ್ದಾರೆ. ಸೊ ಎಲ್ಲರಿಗೂ ನಾನು ಧನ್ಯವಾದ ಸರ್. ಈಗ ನ್ಯಾಷನಲ್ ಲೆವೆಲ್ ಪಂದ್ಯಾವಳಿಗಳಾಯಿತು, ಸ್ಟೇಟ್ ಲೆವೆಲ್ಲು, ಡಿಸ್ಟ್ರಿಕ್ಟ್ ಲೆವೆಲ್, ತಾಲೂಕು ಲೆವೆಲ್, ಪ್ರತಿಯೊಂದು ಗ್ರಾಮೀಣ ಪ್ರತಿಭೆಯನ್ನು ಹೊರಗೆ ತೆಗಿಬೇಕಾಗಿದ್ದು ನಿಮ್ಮ ಕೆಲಸ ಬಂದಾಗ ನೀವು ಆಯ್ಕೆ ಆದಾಗಿಂದ ಮಾಡ್ತಾನೆ ಇದ್ದೀರಾ. ನೆಕ್ಸ್ಟ್ ಯಾವ ಥರ ಈ ಆಯೋಜನೆಗಳು ಮಾಡ್ಕೊಂಡಿದ್ದೀರಾ? ಅಲ್ಲ, ನಮ್ಮ ಕರ್ತವ್ಯನೇ ಒಂದು ಅಸೋಸಿಯೇಷನ್ ಅಂದರೆ ನಮ್ಮ ಕರ್ತವ್ಯ ಬಂದು ಬೇರೆ ಮಟ್ಟದಿಂದ ಮಕ್ಕಳನ್ನ ನಾವು ಹುಡುಕಿ ಆಯ್ಕೆ ಮಾಡಿ, ಸ್ಪೋರ್ಟ್ಸ್ ಹಾಸ್ಟೆಲ್ಗಳಿಗೆ ಆಯ್ಕೆ ಮಾಡಿ, ತರಬೇತಿದಾರಗಳಿಗೂ ಟ್ರೈನಿಂಗ್ ಕೊಡಿಸೋಂಥದ್ದು ಮಾಡಿ, ರೆಫ್ರಿ ಕ್ಲಿನಿಕ್ಗಳು ಮಾಡಿ, ನಮ್ಮ ಮಕ್ಕಳನ್ನ ತಾಲೂಕು ಲೆವೆಲಿಂದ ಕರ್ಕೊಂಡು ಜಿಲ್ಲಾ ಮಟ್ಟಕ್ಕೆ ತಂದು, ರಾಜ್ಯ ಮಟ್ಟಕ್ಕೆ ತಂದು, ರಾಷ್ಟ್ರ ಮಟ್ಟಕ್ಕೆ ತಂದು ಎಲ್ಲೊಂದು ದಿವಸ ನಾವೆಲ್ಲ ಒಟ್ಟಾಗಿ ಸೇರಿ ಕರ್ನಾಟಕದಿಂದನೂ ಒಂದು 2-3 ಮೆಡಲು ಒಲಿಂಪಿಕ್ಸಲ್ಲಾಗಲಿ ಅಂತ ನಾವು ಆಸೆಪಟ್ಟು ಅದಕ್ಕೆ ಬೇಕಾಗಿರುವಂಥ ಟೆಕ್ನಿಕಲಾಗಿ ಏನೇನು ಕೆಲಸಗಳು ಮಾಡಬೇಕು, ಅದಕ್ಕೆ ಸಂಬಂಧಪಟ್ಟಿರೋ ಅಧಿಕಾರಿಗಳ ಜೊತೆ ಇರ್ಬೋದು, ಅದರಲ್ಲಿ ಎಕ್ಸ್ಪರ್ಟ್ ಆಗಿರುವಂಥ ನಮ್ಮ ಸೀನಿಯರ್ ಪ್ಲೇಯರ್ಸ್ ಇರ್ಬೋದು, ಒಲಿಂಪಿಯನ್ಸ್ ಇರ್ಬೋದು, ಅವ್ರ ಜೊತೆಲ್ಲ ಚರ್ಚೆ ಮಾಡ್ತಾಯಿದ್ದೀವಿ. ಸೊ ಮಕ್ಕಳಿಗೆ ನಮ್ಮ ಕಡೆಯಿಂದ ಏನು ಸಹಕಾರ ಕೊಡಬೇಕು ಅದನ್ನ ಮಾಡ್ತೀವಿ. ಕೊನೆಯದಾಗಿ ಯೂತ್ಸ್ಗೆ ಕುಸ್ತಿ ಬಗ್ಗೆ ನೀವೇನು ಹೇಳಬೇಕು? ನೋಡಿ, ಕುಸ್ತಿ ನಾವೊಂದು ಮರಳಿ ಬಾ ಗರಡಿಗೆ ಅಂತ ನೆಕ್ಸ್ಟ್ ಸ್ಟಾರ್ಟ್ ಮಾಡಬೇಕಂತ ಹೊರಟಿದ್ದೀವಿ ನಾವು. ಕುಸ್ತಿ ಬಂದು ಇವತ್ತು ಜಿಮ್ಗೆ ಹೋಗೋರು, ಜಿಮ್ ಮತ್ತು ಕಬಡ್ಡಿಗಳ ಜೊತೆ ಆಟ ಆಡೋರು ನೋಡಿದ್ದೀರ. ಮಣ್ಣು ಜೊತೆ ವಾಪಸ್ ಬಂದು ಸೇರಿ ಆ ಮಣ್ಣಿನಲ್ಲಿ ಏನು ಇವತ್ತು ನೀವು ಮಕ್ಕಳನ್ನೆಲ್ಲ ನೀವು ನೋಡಿದ್ದೀರಾ. ಈ ಇಂಗ್ಲೀಷಲ್ಲಿ ಒಬ್ಬ ಹರ್ಕ್ಲಿಸ್ ಅಂತ ಒಬ್ಬ ವೆರಿ ಸ್ಟ್ರಾಂಗ್ ಕ್ಯಾರೆಕ್ಟರ್ ಇದ್ದಾನೆ, ಅದಕ್ಕಿಂತ ಚೆನ್ನಾಗಿದ್ದಾರೆ ಮಕ್ಕಳು. ಅಂದರೆ ಕುಸ್ತಿಯಲ್ಲಿ ಇರುವಂಥ ಏನು ಫಿಟ್ನೆಸ್ ಇಟ್ ಇಸ್ ಕ್ಲಿಯರ್ಲಿ ಸ್ಟೇಟ್ ಮಾಡುತ್ತೆ. ಅಂದರೆ ಅಜಿಲಿಟಿ, ಫ್ಲೆಕ್ಸಿಬಿಲಿಟಿ, ಸ್ಟ್ರೆಂತ್, ಮಸಲ್ ಮೆಮೊರಿ, ಸುಮಾರು ವಿಚಾರಗಳು ಸೇರುತ್ತೆ. ಸೊ ಮಕ್ಕಳಿಗೆ ಏನಂತೀನಿ, ಎಲ್ಲ ಮಕ್ಕಳು ಯಾವುದಾದ್ರೂ ಒಂದು ಕ್ರೀಡೆ, ಅದು ನಾನೇನು ಕುಸ್ತಿ ಅಂತಾನಲ್ಲ, ಎಲ್ಲ ಮಕ್ಕಳು ಯಾವುದಾದ್ರೂ ಒಂದು ಕ್ರೀಡೆ ಜೊತೆ ಜೋಡಿಸ್ಕೊಳ್ಳಿ. ನಮ್ಮ ಮೈಂಡು ಡೈವರ್ಟ್ ಆಗೋಲ್ಲ, ನಮ್ಮ ಎನರ್ಜಿ ಸರಿಯಾಗಿ ಉಪಯೋಗ ಆಗುತ್ತೆ. ಅದೇ ರೀತಿ ಒಂದ್ಸಲಿ ನಾವು 1-2 ಪದಕಗಳು ಗೆಲ್ಲೋದು ಶುರು ಮಾಡಿದಾಗ ಅದೊಂಥರ ಅಡಿಕ್ಷನ್ ಥರ ನಾವು ಮಾಡ್ಕೊಂಡು ಹೋಗ್ತೀವಿ. ಸೊ ಎಲ್ಲರಿಗೂ ಕುಸ್ತಿ ಜೊತೆ ಸೇರಿ ಅನ್ನೋದು ನಾನು ಫಸ್ಟು ಎಲ್ಲರ ಹತ್ರ ಕೊಡ್ತೀನಿ. ನಾನು ಭಾರತೀಯ ಕುಸ್ತಿ ಸಂಘದ ಪ್ರಧಾನದರ್ಶಿಯಾಗಿ 2 ವರ್ಷ ಪೂರೈಸಿದ ತಕ್ಷಣ ನಮಗೂ ಕೂಡ ಒಂದು ರಾಷ್ಟ್ರೀಯ ಹಿರಿಯ ಕುಸ್ತಿ ಚಾಂಪಿಯನ್ಶಿಪ್ 2024 ಆಯೋಜನೆ ಮಾಡಲಿಕ್ಕೆ ಕುಸ್ತಿ ಸಂಘದ ಅಧ್ಯಕ್ಷರಾದಂಥ B. ಗುಣರಂಜನ್ ಶೆಟ್ಟಿಯವರ ಶ್ರಮದಿಂದ ಇವತ್ತೇನು ಕರ್ನಾಟಕದಲ್ಲಿ ಮೊದಲನೇ ಬಾರಿಗೆ ನ್ಯಾಷನಲ್ನ ತಗೊಂಬಂದು ಅಚ್ಚುಕಟ್ಟಾಗಿ ಯಾವುದೇ ಒಂದು ಸಣ್ಣ ತಪ್ಪು ನೆಪ್ಪುಗಳಿಲ್ಲದಾಗೆ ಸುಸೂಕ್ತವಾಗಿ ಈಗ ತಾನೇ ಮುಗಿಸಿ ಮೆಡಲ್ ಸೆರೆಮನಿ ಆಗಿದೆ. ಏನು ಹಿಂದೆ ಗರಡಿ ಮನೆಗಳು ಇದ್ದು ವ್ಯಾಯಾಮ ಮಾಡ್ತಿದ್ರು, ಅದನ್ನು ಮತ್ತೆ ಕರ್ನಾಟಕದಲ್ಲಿ ಮರಳಿ ಬಾ ಗರಡಿಗೆ ಅನ್ನೋ ಒಂದು ನಾಮದೇಶದಿಂದ ನಾವು ಮತ್ತೆ ಅದನ್ನು ಪ್ರಾರಂಭ ಮಾಡಬೇಕಂತ ದೃಷ್ಟಿಯಿಂದ ನಾವು ಕುಸ್ತಿ ಸಂಘದಲ್ಲಿ ಅತ್ಯುತ್ತಮವಾಗಿ ಕೆಲಸ ಮಾಡೋಕ್ಕೆ ನಿರ್ಧಾರ ಮಾಡಿದ್ದೀವಿ.
ಸರ್, ಇವಾಗ ನೀವು ಮತ್ತು ಗುಣರಂಜನ್ ಶೆಟ್ಟಿ ಅವರು ಸೇರಿಬಿಟ್ಟು ಮತ್ತು ನಿಮ್ಮ ತಂಡ ಸೇರಿ ಸಾಕಷ್ಟು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದೆ. ಆ ಕಾರ್ಯಕ್ರಮಕ್ಕೂ ಈ ಕಾರ್ಯಕ್ರಮಕ್ಕೂ ಏನು ಒಂದು ವ್ಯತ್ಯಾಸ ಇತ್ತು ಮತ್ತು ಏನು ಟಫ್ ಟೈಮ್ ಅಂತ ಏನಾದ್ರು ಸ್ಟ್ರಗಲ್ ಗೀಗಲ್ ಏನು ಆಯ್ತಾ ಅಂತ ಇರುತ್ತೆ. ಯಾಕೆಂದರೆ ಬೇರೆ ಎಲ್ಲ ಕಾರ್ಯಕ್ರಮಗಳಲ್ಲಿ ನಾವು ಸುಮಾರು ಕಾರ್ಯಕ್ರಮಗಳನ್ನ ನಮ್ಮ ಅಧ್ಯಕ್ಷ ನೇತೃತ್ವದಲ್ಲಿ ಮಾಡಿದ್ದೀವಿ. ಅದು ಇಷ್ಟು ದೊಡ್ಡ ಮಟ್ಟದಲ್ಲಿ ಮಾಡಬೇಕಾದಾಗ ಏನಿವತ್ತು ಸುಮಾರು 800ರಿಂದ 900 ಕ್ರೀಡಾಪಟುಗಳು, ಒಂದು 250ರಿಂದ 300 ಜನ ಟೆಕ್ನಿಕಲ್ ಕಮಿಟಿ ಇದ್ದರು. ಅದೇ ರೀತಿ ರೆಫ್ರೀಸ್ ಇರ್ಬೋದು, ಕೋಚಸ್ ಇರ್ಬೋದು, ಅಲ್ಲಿಂದ ಎಲ್ಲ ರಾಜ್ಯಗಳಿಂದ ಬಂದಂಥ ಡೆಲಿಗೇಟ್ಸ್ ಇರ್ಬೋದು, ಎಲ್ಲರಿಗೂ ಕೂಡ ಸಾರಿಗೆ ವ್ಯವಸ್ಥೆ ಇರ್ಬೋದು, ಊಟದ ವ್ಯವಸ್ಥೆ ಇರ್ಬೋದು, ಉಳ್ಕೊಳ್ಳಿಕ್ಕೆ ರೂಮಿನ ವ್ಯವಸ್ಥೆ ಇರ್ಬೋದು, ಎಲ್ಲ ಕೂಡ ಅಚ್ಚುಕಟ್ಟಾಗಿ ಮಾಡಿಕೊಡೋದ್ರ ಮುಖೇನ. ಏಕೆಂದರೆ ಇವತ್ತು ನಿಮಗೆ ಗೊತ್ತಿರುತ್ತೆ, ಈ ಕ್ಲೀನಿಂಗ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಇರ್ತದೆ. ಎಲ್ಲ ಕಡೆ ಇಷ್ಟು ಜನ, ಸಾವಿರಾರು ಜನ ಸೇರಿ ಒಂದು ಕಡೆ ಕ್ರೀಡಾಪಟುಗಳು, ಅದರಲ್ಲೂ ನಿಮಗೆ ಗೊತ್ತಿರುತ್ತೆ ಎಷ್ಟು ನಾವು ಕ್ಲೀನ್ ಮಾಡಿದ್ರೂ ಕೂಡ ಸಾಕಾಗಲ್ಲ. ಅಂಥದ್ರಲ್ಲಿ ಇವತ್ತು ಒಂದು ನಾಜೂಕಾಗಿ ಕಾರ್ಯಕ್ರಮನ, ಕ್ರೀಡೆಯನ್ನು ಮುಗಿಸಿ ಒಂದು ಉತ್ತಮವಾದಂಥ ಹಿರಿಯ ಚಾಂಪಿಯನ್ಶಿಪ್ ಅಂತ ಮಾಡೋದರಲ್ಲಿ ಕರ್ನಾಟಕದಲ್ಲಿ ಯಶಸ್ವಿ ಆಗಿರ್ತೀವಿ ಅಂತೇಳಿ ನಾನು ಕೂಡ ಭಾವಿಸ್ತಾ ಇದ್ದೀನಿ. ಅಧ್ಯಕ್ಷರು ಆಲ್ರೆಡಿ ಮಕ್ಕಳಿಗೆ ಮೆಸೇಜ್ ಕೊಟ್ಟಿದ್ದಾರೆ. ಆದರೆ ಕುಸ್ತಿ ನೋಡಿದ ತಕ್ಷಣ ಚಪ್ಪಾಳೆ ತಟ್ಬಿಟ್ಟು ಮಗನ್ನ ಕಂಪ್ಯೂಟರ್ಗೆ ಓದ್ಕೋ ಅಂತ ಕಳಿಸೋ ತಂದೆ ತಾಯಿಗಳಿಗೆ ಏನು ಮೆಸೇಜ್ ಕೊಡ್ತಾರೆ? ದಯವಿಟ್ಟು ಅದನ್ನೆಲ್ಲ ಬಿಡಬೇಕು. ಏನಂದರೆ ಇವತ್ತು ಬೆಂಗಳೂರು ಗ್ರೀನ್ ಸಿಟಿ ಇದ್ದಂಥದ್ದು ಕಾಂಕ್ರೀಟ್ ಸಿಟಿ ಆಗಿದೆ. ಇವತ್ತು ಮಕ್ಕಳಿಗೆ ನಾವು ಆಟ ಆಡೋಕ್ಕೆ ಮಣ್ಣಲ್ಲಿ ಬಿಡ್ತಾ ಇದ್ದೋ, ನಾವು ಹುಡುಗರಾಗಿದ್ದಾಗೆಲ್ಲ ರೋಡಲ್ಲಿ ಹೋಗಿ ಕುತ್ಕೊಂಡು ಮಣ್ಣಲ್ಲಿ ಆಟ ಆಡ್ತಾ ಇದ್ದಂಥ ಸಮಯ. ಇವತ್ತು ಕುಸ್ತಿನಲ್ಲಿ ಅದು ಕೂಡ ಇದೆ. ಏನಿವತ್ತು ಟ್ರೆಡಿಷ್ನಲ್ ಕುಸ್ತಿ ಅಂತ ಹೇಳ್ತೀರಿ, ಮಟ್ಟಿ ಕುಸ್ತಿ ಅದನ್ನೂ ಮಾಡ್ಬೋದು, ಮ್ಯಾಟ್ ಕುಸ್ತಿನೂ ಮಾಡ್ಬೋದು. ಯಾಕೆ ಅಂತಂದರೆ ಮ್ಯಾಟ್ ಕುಸ್ತಿನಲ್ಲಿ ಮಾಡೋರಿಗೆ ಮುಂದಿನ ದಿನಗಳಲ್ಲಿ ಇವತ್ತೇನು ಜಿಲ್ಲಾ ಲೆವೆಲಲ್ಲಿ, ರಾಜ್ಯದ ಲೆವೆಲಲ್ಲಿ, ದೇಶದ ಲೆವೆಲಲ್ಲಿ ಪದಕನ ಗಳಿಸೋದ್ರ ಮುಖೇನ ಸ್ಪೋರ್ಟ್ಸ್ ಕೋರ್ಟಲ್ಲಿ ಅವ್ರಿಗೆ ಜೀವನವನ್ನು ಗುರುತಿಸ್ಕೊಳ್ಳೋ ಅಂಥದ್ದು, ಜೀವನ ರೂಪಿಸ್ಕೊಳ್ಳೋ ಥರ ಒಂದು ಕೆಲಸಗಳು ಕೂಡ, ಉದ್ಯೋಗಗಳ ಕೂಡ ಸಿಗುತ್ತೆ. ಅದಕ್ಕೆ ಹೆಚ್ಚಿನ ರೀತಿಯಾಗಿ ಈ ಒಂದು ಕ್ರೀಡೆಗೆ ಪ್ರೋತ್ಸಾಹ ಕೊಡಬೇಕು. ಈ ಸರ್ಕಾರದವರು ಸಹ ಇದಕ್ಕೆ ಒಂದು ಹೆಚ್ಚಿನ ಉತ್ತಮವಾದ ಒಂದು ಪ್ರೋತ್ಸಾಹನ ಕೊಡಬೇಕು ಅಂತೇಳಿ ನಾನು ಕೇಳ್ಕೊತೀನಿ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ, ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.